ಗೈಸ್ ಇದ್ರ ಹೆಸರು ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫಾರ್ಮರನ್ನು ನೀವು ಎಲ್ಲೋ ಒಂದು ಹತ್ರ ನೋಡಿರ್ತೀರ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ಟ್ರಾನ್ಸ್ಫಾರ್ಮರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ 2 ಟೈಪ್ಸ್ ಆಫ್ ಕಾಯಿಲ್ಸ್ ಇರುತ್ತೆ, ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡ್ರಿ ಕಾಯಿಲು. ಮತ್ತು ಇದರಲ್ಲಿ 2 ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಕೂಡ ಇರುತ್ತೆ, ಒಂದು ಸ್ಟೆಪ್ ಅಪ್ಪು ಇನ್ನೊಂದು ಸ್ಟೆಪ್ ಡೌನು. ಇವಾಗ ಏನಂದರೆ ನಾವು ಪ್ರೈಮರಿ ಕಾಯಿಲ್ಗೆ ಇನ್ಪುಟ್ ಕೊಟ್ಟು ಸೆಕೆಂಡ್ರಿ ಕಾಯಿಲಿಂದ ಔಟ್ಪುಟ್ ತೊಗೊಂಡ್ರೆ ಅದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಮತ್ತು ನಾವು ಸೆಕೆಂಡ್ರಿ ಕಾಯಿಲಿಂದ ಇನ್ಪುಟ್ ಕೊಟ್ಟು ಪ್ರೈಮರಿ ಕಾಯಿಲಿಂದ ಔಟ್ಪುಟ್ ತೊಗೊಂಡ್ರೆ ಅದು ಸ್ಟೆಪ್ ಅಪ್ ಆಗುತ್ತೆ. ಇವಾಗ ಸ್ಟೆಪ್ ಡೌನ್ ಹೆಂಗಾಗುತ್ತೆ ಅಂತಂದರೆ, ನಾವು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ತೊಗೊಂಡ್ರೆ ಟಿ ವಿ, ಟಪ್ಲೈಸರ್ ಮತ್ತು ನಮ್ಮ ಮೊಬೈಲ್ ಚಾರ್ಜರ್, ಅದರಲ್ಲಿ ಪ್ರೈಮರಿಯಿಂದ ಸೆಕೆಂಡ್ರಿಗೆ ಬಂದು ನಮ್ಮ ಮೊಬೈಲ್ ಚಾರ್ಜ್ ಆಗುತ್ತೆ. ಮತ್ತು ಸೆಕೆಂಡ್ರಿಯಿಂದ ಪ್ರೈಮರಿಗೆ ಯಾವಾಗಂದರೆ ಇನ್ವರ್ಟರ್ ಇರುತ್ತಲ್ಲ, ಮನೆಗೆ ಯೂಸ್ ಮಾಡೋ ಇನ್ವರ್ಟರ್, ಆ ಇನ್ವರ್ಟರಲ್ಲಿ ಸೆಕೆಂಡ್ರಿ ಕಾಯಿಲಿಂದ ಪ್ರೈಮರಿ ಕಾಯಿಲ್ಗೆ ವೋಲ್ಟೇಜ್ ಕೊಡ್ತೀವಿ, ಆವಾಗ ಅದು ಸ್ಟೆಪ್ ಅಪ್ ಆಗುತ್ತೆ. ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.